ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಯುಧಿಷ್ಠಿರನ ಕೋರಿಕೆಯಂತೆ ಮಾರ್ಕಂಡೇಯ ಮುನಿಗಳು ದುಂದುಕುಮಾರನ ಕಥೆಯನ್ನು ಹೇಳಿದರು. ಅನಂತರ ಕೌಶಿಕನೆಂಬ ಬ್ರಾಹ್ಮಣನ ಕಥೆಯನ್ನು ಹೇಳಿದರು. ಕೌಶಿಕನು ಶ್ರದ್ಧಾಭಕ್ತಿಯಿಂದ ವೇದಾಧ್ಯಯನ ಮಾಡುತ್ತಿದ್ದನು ಹಾಗೂ ಧಾರ್ಮಿಕ ವಿಧಿಗಳನ್ನು ಆಚರಿಸುತ್ತಿದ್ದನು. ಒಂದು ದಿನ ಅವನು ಮರದಡಿ ಕುಳಿತು ವೇದಾಧ್ಯಯನ ಮಾಡುತ್ತಿರಲು ಹೆಣ್ಣು ಬಕಪಕ್ಷಿಯೊಂದು ಮರದ ಮೇಲಿಂದ ಮಲವನ್ನು ಸ್ರವಿಸಿತು. ಹಕ್ಕಿಯ ಮಲವು ಕೌಶಿಕನ ತಲೆಯ ಮೇಲೆ ಬೀಳಲು ಅವನು ಭಯಂಕರ ಕೋಪದಿಂದ ತಲೆ ಎತ್ತಿ ಹಕ್ಕಿಯನ್ನು ನೋಡಿದನು. ಅವನ ಕೋಪ ಎಷ್ಟು ಭಯಂಕರವಾಗಿತ್ತೆಂದರೆ ಹಕ್ಕಿಯು ಅವನ ನೋಟ ಮಾತ್ರದಿಂದಲೇ ಭೂಮಿಗೆ ಬಿದ್ದು ಅದರ ದೇಹ ಬೆಂದು ಹೋಯಿತು. ಸತ್ತು ಬಿದ್ದ ಹಕ್ಕಿಯ ಬಗ್ಗೆ ಅವನಲ್ಲಿ ಕನಿಕರ ಮೂಡಿತು. ತನ್ನ ಕೋಪಕ್ಕೆ ಪಶ್ಚಾತ್ತಾಪಪಟ್ಟನು. ಅನಂತರ ಮುಂದೊಂದು ದಿನ ಬ್ರಹ್ಮಚಾರಿ ಕೌಶಿಕನು ಹತ್ತಿರದ ಹಳ್ಳಿಗೆ ಭಿಕ್ಷೆಗೆ ಹೋದನು. ಮನೆಯೊಂದರ ಮುಂದೆ ನಿಂತು ಭಿಕ್ಷೆ ಬೇಡಿದನು. ಸ್ವಲ್ಪ ನಿಲ್ಲು ಎಂದು ಹೇಳಿದ ಗೃಹಿಣಿ ಭಿಕ್ಷೆ ನೀಡಬೇಕಾಗಿದ್ದ ಪಾತ್ರೆಯನ್ನು ಬೆಳಗತೊಡಗಿದಳು. ಅದೇ ವೇಳೆಗೆ ಅವಳ ಗಂಡ ಬಂದನು. ಗಂಡನಿಗೆ ಕಾಲು ತೊಳೆಯಲು ನೀರು ಕೊಟ್ಟು ಊಟಕ್ಕೆ ಬಡಿಸಿದಳು. ಊಟ ಮಾಡುತ್ತಿದ್ದ ಗಂಡನಿಗೆ ಬೀಸಣಿಗೆಯಿಂದ ಗಾಳಿ ಹಾಕಿದಳು. ಬ್ರಹ್ಮಚಾರಿ ಕೌಶಿಕನು ಭಿಕ್ಷೆಗಾಗಿ ಕಾಯುತ್ತಾ ನಿಂತಿದ್ದ. ಗೃಹಿಣಿಯು ಅಂತರಂಗ ಬಹಿರಂಗಗಳಲ್ಲಿ ಪರಿಶುದ್ಧಳಾಗಿದ್ದಳು, ಸುಶೀಲೆಯಾಗಿದ್ದಳು. ಗಂಡ ಮತ್ತು ಅತ್ತೆ ಮಾವಂದಿರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಗಂಡನ ಊಟವಾದ ನಂತರ ಅವಳು ಭಿಕ್ಷೆ ನೀಡಲು ಬಂದಳು. ಕೌಶಿಕ ಗೃಹಿಣಿಯನ್ನು ಕೆಕ್ಕರಿಸಿ ನೋಡಿದನು. ಕೌಶಿಕ ಕೇಳಿದ, ನನ್ನನ್ನು ನಿಲ್ಲುವಂತೆ ಹೇಳಿದ ಮೇಲೆ ಮೊದಲು ನನಗೆ ಭಿಕ್ಷೆ ನೀಡಬೇಕಿತ್ತಲ್ಲವೇ? ಪುಣ್ಯಾತ್ಮ, ನನ್ನ ಅವಿಧೇಯತೆಯನ್ನು ಕ್ಷಮಿಸು. ನಾನು ಪಾತ್ರೆ ತೊಳೆಯುತ್ತಿದ್ದೆ. ಆಗ ನನ್ನ ಗಂಡ ಬಂದನು. ಅವನೇ ನನಗೆ ದೇವರು. ಅವನ ಯೋಗಕ್ಷೇಮ ನೋಡಿಕೊಳ್ಳಬೇಕಾದ್ದು ನನ್ನ ಪ್ರಥಮ ಕರ್ತವ್ಯ. ಈಗ ಪುರುಸೊತ್ತಾಯಿತು, ಭಿಕ್ಷೆ ತಂದಿರುವೆ. ನಿನಗೆ ಬ್ರಾಹ್ಮಣರ ಬಗ್ಗೆ ಗೌರವವಿಲ್ಲ. ಬ್ರಾಹ್ಮಣರಿಗಿಂತ ನಿನಗೆ ನಿನ್ನ ಪತಿಗೆ ಪರದೈವ. ದೇವೇಂದ್ರನು ಮೊದಲು ಬ್ರಾಹ್ಮಣರಿಗೆ ಆತಿಥ್ಯ ನೀಡಿ ನಂತರ ಉಳಿದ ಕೆಲಸಗಳನ್ನು ಮಾಡುವನು. ಬ್ರಾಹ್ಮಣರನ್ನು ಅಗ್ನಿ ಸಮಾನರೆಂದು ಭಾವಿಸುತ್ತಾನೆ. ಅವರಿಗೆ ಅಸಮಾಧಾನವಾದರೆ ನಿನ್ನನ್ನು ಸುಟ್ಟು ಬೂದಿ ಮಾಡುತ್ತಾರೆ. ಗೃಹಿಣಿ ಹೇಳಿದಳು, ಬ್ರಾಹ್ಮಣ, ನಾನೇನು ಬಕಪಕ್ಷಿಯಲ್ಲ ಸುಟ್ಟು ಬೂದಿಯಾಗಲು. ನಿನ್ನ ಅತೃಪ್ತಿ ಕೋಪಗಳಿಂದ ನನಗೇನೂ ಹಾನಿಯಾಗದು. ನಿಜವಾದ ಬ್ರಾಹ್ಮಣರು ದೇವರಂತೆ ಸಂದರ್ಭೋಚಿತ ಕಾರಣ ನನ್ನಿಂದ ಆಗಿರುವ ಈ ಲೋಪವನ್ನು ಕ್ಷಮಿಸಬೇಕು. ಕುಪಿತ ಬ್ರಾಹ್ಮಣನೊಬ್ಬ ಸಮುದ್ರದ ನೀರನ್ನು ಲವಣಮಯವಾಗಿಸಿದ್ದು ನನಗೆ ತಿಳಿದಿದೆ. ಅಗಸ್ತ್ಯರನ್ನು ಕೆರಳಿಸಿದ ಕಾರಣ ವಾತಾಪಿ ಅಂತ್ಯವನ್ನು ಕಾಣುವಂತಾಯಿತು. ಮಹಾಬ್ರಾಹ್ಮಣರು ಕೋಪಿಷ್ಠರಂತೆ ಕರುಣಾಮಯಿಗಳು ಕೂಡ. ನನಗೆ ನನ್ನ ಗಂಡ ದೇವರಿಗಿಂತ ದೊಡ್ಡವನು. ಗಂಡನ ಸೇವೆಗಿಂತ ಮಿಗಿಲಾದ ಮತ್ತೊಂದು ಪವಿತ್ರ ಕಾರ್ಯವನ್ನು ನಾನರಿಯೆ. ನೀನು ನನ್ನ ಧರ್ಮದ ಬಲವನ್ನು ಕಂಡಿದ್ದೀಯೆ. ಪತಿಯ ಬಗೆಗಿನ ನನ್ನ ಬದ್ಧತೆಯಿಂದಾಗಿ ನೀನು ಬಕಪಕ್ಷಿಯನ್ನು ಸುಟ್ಟು ಬೂದಿ ಮಾಡಿದ್ದು ನನಗೆ ತಿಳಿಯಿತು. ನೀನು ಧರ್ಮ ಸೂಕ್ಷ್ಮಗಳನ್ನು ಇನ್ನೂ ತಿಳಿದುಕೊಳ್ಳಬೇಕು. ಮನುಷ್ಯನ ದೊಡ್ಡ ಶತ್ರುವೆಂದರೆ ಅವನೊಳಗಣ ಕಡುಕೋಪ. ದೇವತೆಗಳು ನಿಜವಾದ ಬ್ರಾಹ್ಮಣನನ್ನು ಗೌರವಿಸುತ್ತಾರೆ. ಕೋಪವನ್ನು ಜಯಿಸಿದವರು, ಇಂದ್ರಿಯಗಳನ್ನು ನಿಗ್ರಹಿಸಿದವರು, ಸದಾ ಸತ್ಯವನ್ನು ನುಡಿಯುವವರು, ಕೇಡು ಬಗೆಯದವನಿಗೆ ಕೇಡು ಬಗೆಯದವರು, ಪ್ರಜ್ಞಾವಂತರು, ಧಾರ್ಮಿಕ ವಿಧಿಗಳನ್ನು ಪಾಲಿಸುವವರು, ವೇದಾಧ್ಯಯನ ಮಾಡುವವರು, ಸೋಮಾರಿಗಳಲ್ಲದವರು ನಿಜವಾದ ಬ್ರಾಹ್ಮಣರು. ನಿನಗೆ ಧರ್ಮ ಸೂಕ್ಷ್ಮತೆ, ಧರ್ಮದ ಉತ್ತಮಾಂಶಗಳು ಗೊತ್ತಿಲ್ಲದಿದ್ದರೆ ಮಿಥಿಲೆಗೆ ಹೋಗು. ಅಲ್ಲಿ ಧರ್ಮವ್ಯಾಧನ ಬಗ್ಗೆ ವಿಚಾರಿಸು. ಬೇಟೆ ಅವನ ಧರ್ಮ. ಅವನು ಸದಾ ಕರ್ತವ್ಯನಿರತನು. ಹಾಗೆ ಮಾತಾಪಿತರ ಸೇವೆಯಲ್ಲಿ ನಿರತನು. ಅವನು ನಿನಗೆ ಧರ್ಮದ ಸಾರವನ್ನು ತಿಳಿಸುವನು. ನಾನು ತುಂಬ ಮಾತನಾಡಿದೆ ಎನ್ನಿಸಿದ್ದರೆ ಕ್ಷಮಿಸು. ಆಗ ಕೌಶಿಕನು ವಿನಮ್ರನಾಗಿ ನುಡಿದನು, ತಾಯಿ, ನಿಮ್ಮ ಮಾತುಗಳಿಂದ ನನಗೆ ಸಂತಸವಾಗಿದೆ. ನಿಮ್ಮ ಅಮೃತದಂಥ ಮಾತುಗಳು ನನ್ನ ಭಾವನೆಗಳನ್ನು ಶಾಂತಗೊಳಿಸಿವೆ. ನಿಮಗೆ ಸೌಭಾಗ್ಯ ಉಂಟಾಗಲಿ.
ನಾನು ಧರ್ಮವ್ಯಾಧನಲ್ಲಿಗೆ ಹೋಗಿ ಅವನಿಂದ ಧರ್ಮದ ಸಾರ ಸಹಿಷ್ಣುತೆಗಳನ್ನು ಕಲಿತುಕೊಳ್ಳುತ್ತೇನೆ. ಈ ಮಾತುಗಳೊಂದಿಗೆ ಕೌಶಿಕನು ಅಲ್ಲಿಂದ ಹೊರಟನು. ಭಿಕ್ಷೆಯನ್ನು ಸ್ವೀಕರಿಸಿ ತನ್ನ ವರ್ತನೆಗಾಗಿ ತನ್ನನ್ನು ನಿಂದಿಸಿಕೊಳ್ಳುತ್ತಾ ಆಶ್ರಮಕ್ಕೆ ಹೋದನು. ಆಶ್ರಮಕ್ಕೆ ಹಿಂದಿರುಗಿದ ಕೌಶಿಕನಿಗೆ ಬೇಸರವಾಗಿತ್ತು. ಪತಿವ್ರತೆಯ ನುಡಿಗಳನ್ನು ಮನನ ಮಾಡಿದನು. ಧರ್ಮವ್ಯಾಧನಲ್ಲಿಗೆ ಹೋಗಿ ಧರ್ಮ ಸೂಕ್ಷ್ಮಗಳನ್ನು ಅರಿತುಕೊಳ್ಳುವ ನಿರ್ಧಾರಕ್ಕೆ ಬಂದನು. ಮಿಥಿಲ ಒಂದು ಭವ್ಯ ನಗರ. ಕೌಶಿಕನು ಧರ್ಮವ್ಯಾಧನ ಬಗ್ಗೆ ಹಲವರಲ್ಲಿ ವಿಚಾರಿಸಿ ಅವನ ಮನೆಗೆ ಬಂದನು. ಆಗ ಧರ್ಮವ್ಯಾಧನು ಹಂದಿ ಮಾಂಸ ಮತ್ತು ಕೋಣದ ಮಾಂಸ ಮಾರಾಟ ಮಾಡುತ್ತಿದ್ದನು. ಅವನ ಸುತ್ತ ಗ್ರಾಹಕರು ನೆರೆದಿದ್ದರು. ಬ್ರಾಹ್ಮಣನು ಸ್ವಲ್ಪ ದೂರದಲ್ಲಿ ನಿಂತನು. ಬ್ರಾಹ್ಮಣನು ತನಗಾಗಿ ಕಾಯುತ್ತಿರುವುದನ್ನು ತಿಳಿದ ಧರ್ಮವ್ಯಾಧನು ಮುಂದೆ ಬಂದು ಅವನನ್ನು ಸ್ವಾಗತಿಸಿದನು. ಪತಿವ್ರತೆಯು ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾಳೆಂಬುದು ನನಗೆ ಗೊತ್ತು. ಅವಳು ನಿನ್ನನ್ನು ಮಿಥಿಲೆಗೆ ಏಕೆ ಕಳುಹಿಸಿದ್ದಾಳೆಂಬುದೂ ಗೊತ್ತು. ಕೌಶಿಕನು ಬೆಕ್ಕಸ ಬೆರಗಾದನು. ಧರ್ಮವ್ಯಾಧನು ಹೇಳಿದನು, ಬ್ರಾಹ್ಮಣೋತ್ತಮರು, ಸುಳಿದಾಡಲು ಇದು ಯೋಗ್ಯವಾದ ಜಾಗವಲ್ಲ. ಅದರಲ್ಲೂ ವೇದಾಧ್ಯಯನ ಮಾಡಿದ ನಿನ್ನಂತಹವನು ನಿಲ್ಲುವ ಜಾಗ ಇದಲ್ಲ, ಮನೆಗೆ ಬಾ. ಕೌಶಿಕನು ಅದಕ್ಕೆ ಒಪ್ಪಿಕೊಂಡನು. ಧರ್ಮವ್ಯಾಧನು ಕೌಶಿಕನನ್ನು ಮನೆಗೆ ಕರೆದೊಯ್ದನು. ಆದರದಿಂದ ಸ್ವಾಗತಿಸಿ ಪೀಠದ ಮೇಲೆ ಕುಳ್ಳಿರಿಸಿದನು. ಆಗ ಕೌಶಿಕನು ಹೇಳಿದನು, ಮಾಂಸ ಮಾರಾಟ ನಿನ್ನ ವೃತ್ತಿಯಾಗಬಾರದು. ಅದು ಪಾಷಾಣ ಹೃದಯದ ವೃತ್ತಿ. ನೀನು ಈ ವೃತ್ತಿ ಮಾಡುತ್ತಿರುವುದನ್ನು ನೋಡಿ ನನಗೆ ವಿಷಾದವೆನಿಸುತ್ತದೆ. ಧರ್ಮವ್ಯಾಧನು ಉತ್ತರಿಸಿದನು, ಈ ವೃತ್ತಿ ನನಗೆ ವಂಶ ಪಾರಂಪರ್ಯವಾಗಿ ಬಂದದ್ದು. ಅದಕ್ಕಾಗಿ ನೀನು ವಿಷಾದಿಸಬೇಕಿಲ್ಲ. ಧರ್ಮವ್ಯಾಧನ ಮನೆಯೊಳಗೆ ಅವನ ತಂದೆ ತಾಯಿಗಳಿದ್ದರು. ಅವನು ಅವರನ್ನು ತೋರಿಸಿ, ನಾನು ಮಾತಾಪಿತೃಗಳ ಸೇವೆ ಮಾಡುತ್ತೇನೆ, ಸತ್ಯವನ್ನೇ ನುಡಿಯುತ್ತೇನೆ, ದೇವರ ಪೂಜೆ ಮಾಡುತ್ತೇನೆ, ಯಾರನ್ನು ದ್ವೇಷಿಸುವುದಿಲ್ಲ, ಅತಿಥಿ ಸತ್ಕಾರ ಮಾಡುತ್ತೇನೆ, ಅನ್ಯರ ಬಗ್ಗೆ ಕೆಟ್ಟ ಮಾತುಗಳನ್ನಾಡುವುದಿಲ್ಲ ಅಥವಾ ಯಾರನ್ನು ಹಾಸ್ಯ ಮಾಡುವುದಿಲ್ಲ. ವ್ಯಕ್ತಿ ಮಾಡುವ ಕರ್ಮಗಳು ಅವನನ್ನು ಹಿಂಬಾಲಿಸುತ್ತವೆ. ಕೃಷಿ, ಪಶುಸಂಗೋಪನೆ, ವಾಣಿಜ್ಯ ಈ ಪ್ರಪಂಚದ ಮುಖ್ಯ ಜೀವನೋಪಾಯ ಮಾರ್ಗಗಳು. ವೇದಗಳು ಜ್ಞಾನ, ನೀತಿ, ಪರಲೋಕಕ್ಕೆ ಯುಕ್ತವಾದವು. ಪ್ರತಿಯೊಂದು ವರ್ಣದ ಕಾಯಕವನ್ನು ಗೊತ್ತುಪಡಿಸಲಾಗಿದೆ. ವಿಧಿಯ ಆಣತಿ ಅದು. ಉಳಿದ 3 ವರ್ಣಗಳವರ ಸೇವೆ ಮಾಡುವುದು ಶೂದ್ರನ ಕರ್ತವ್ಯ. ವಾಣಿಜ್ಯ ವೈಶ್ಯನ ಕಾಯಕ, ಯುದ್ಧ ಮಾಡುವುದು ಕ್ಷತ್ರಿಯರ ಕಾಯಕ, ವೇದಾಧ್ಯಯನ, ಧರ್ಮನಿಷ್ಠೆ, ಸತ್ಯನಿಷ್ಠೆಗಳು ಬ್ರಾಹ್ಮಣರ ಕಾಯಕ. ದೊರೆಯು ಧರ್ಮದಿಂದ ಆಳ್ವಿಕೆ ನಡೆಸಬೇಕು. ಎಲ್ಲ ವರ್ಣದವರು ತಮ್ಮ ತಮ್ಮ ಕಾಯಕಗಳನ್ನು ಮಾಡುತ್ತಿದ್ದಾರೆಯೇ ಎಂಬುದರ ಬಗ್ಗೆ ಎಚ್ಚರ ವಹಿಸಬೇಕು. ಯಾರು ಕಾಯಕ ಮಾಡುತ್ತಿಲ್ಲವೋ ಅವರನ್ನು ದಂಡಿಸಬೇಕು. ಜನಕ ಮಹಾರಾಜನ ಸಾಮ್ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ವಂಶ ಪಾರಂಪರ್ಯವಾಗಿ ಬಂದ ಕಾಯಕವನ್ನು ಮಾಡುತ್ತಿದ್ದಾರೆ. ದೊರೆ ದುಷ್ಟರನ್ನು ಶಿಕ್ಷಿಸುತ್ತಾನೆ. ಮಗನೇ ದುಷ್ಟ ಕಾರ್ಯವೆಸಗಿದ್ದಲ್ಲಿ ಅವನನ್ನು ಅಪರಾಧಕ್ಕನುಗುಣವಾಗಿ ದಂಡಿಸುತ್ತಾನೆ. ದೊರೆ ತನ್ನವರೇ ಆದ ಬೇಹುಗಾರರನ್ನಿಟ್ಟುಕೊಂಡಿದ್ದಾನೆ. ಯಾವುದು ಸರಿ, ಯಾವುದು ತಪ್ಪು ಎನ್ನುವುದಷ್ಟೇ ದೊರೆಯ ಮಾರ್ಗದರ್ಶನ, ಮಾನದಂಡ. ಬೇರಾವುದನ್ನು ಅವನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ದುಷ್ಟರನ್ನು ಶಿಕ್ಷಿಸುವುದು, ಶಿಷ್ಟರನ್ನು ರಕ್ಷಿಸುವುದಷ್ಟೇ ಅವನ ಕೆಲಸ. ವಿಪ್ರೋತ್ತಮನೇ ಕೇಳು, ಜಾತಿಯಿಂದ ನಾನು ಬೇಡರವನು. ಹಂದಿ ಮಾಂಸ, ಎಮ್ಮೆಯ ಮಾಂಸ ಮಾರಾಟದಿಂದ ನಾನು ಜೀವನ ನಿರ್ವಹಣೆಯನ್ನು ಮಾಡುತ್ತಿದ್ದೇನೆ. ಸ್ವತಃ ನಾನಾಗಿ ಪ್ರಾಣಿ ವಧೆ ಮಾಡುವುದಿಲ್ಲ. ಬೇರೆಯವರು ವಧಿಸಿದ ಪ್ರಾಣಿಗಳ ಮಾಂಸವನ್ನು ಮಾರಾಟ ಮಾಡುತ್ತೇನೆ. ನಾನು ಮಾಂಸಾಹಾರಿಯಲ್ಲ. ನಿಯತ ಕಾಲದಲ್ಲಿ ಮಾತ್ರ ನಾನು ಪತ್ನಿಯೊಂದಿಗೆ ಮಲಗುತ್ತೇನೆ. ನಾನು ಇಡೀ ಹಗಲು ಉಪವಾಸವಿದ್ದು ರಾತ್ರಿ ಮಾತ್ರ ಊಟ ಮಾಡುತ್ತೇನೆ. ವೃತ್ತಿ ಅಧಮವಾಗಿದ್ದರೂ ಒಳ್ಳೆಯ ಜೀವನ ನಡೆಸಬಹುದು. ಇದು ನನ್ನ ಸ್ವಂತ ಅನುಭವ. ನನ್ನನ್ನು ಹೊಗಳುವವರು, ನನ್ನನ್ನು ತೆಗಳುವವರು ಇಬ್ಬರನ್ನು ನಾನು ಸಮಾನವಾಗಿ ಕಾಣುತ್ತೇನೆ. ಸಜ್ಜನರಿಗೆ ಗೌರವ ತೋರುತ್ತೇನೆ. ಅನ್ನದಾನ ಮಾಡುವುದು, ಧಾರ್ಮಿಕ ಜೀವನಕ್ಕೆ ತನ್ನನ್ನು ಸಮರ್ಪಿಸಿಕೊಳ್ಳುವುದು, ಉಳಿದವರಲ್ಲಿ ದಯೆ, ಅನುಕಂಪ ತೋರುವುದು, ಪ್ರಾಣಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು, ಈ ಎಲ್ಲ ಗುಣಗಳು ಭೂತ ದಯಾ ಪ್ರವೃತ್ತಿಯುಳ್ಳವರಲ್ಲಿ ಇರುತ್ತದೆ. ಯಾರು ಬದುಕಿನಲ್ಲಿ ಅಭ್ಯುದಯವನ್ನು ಬಯಸುತ್ತಾನೋ
ಅವನು ಸುಳ್ಳನ್ನಾಡಬಾರದು. ಕೇಳದೆಯ ಸಹಾಯ ಮಾಡುವ ಸ್ವಭಾವ ಒಳ್ಳೆಯದು. ತಾನಾಗಿಯೇ ಉಳಿದವರ ಬದುಕಿನ ಸ್ಥಿತಿಗತಿಗಳನ್ನು ಅರಿತು ಸಹಾಯ ಮಾಡುವುದು ಉದಾತ್ತವಾದುದು. ದ್ವೇಷ ಕಾರಣಗಳಿಂದಾಗಿ ಸದ್ಗುಣಗಳಿಂದ ವಿಮುಖನಾಗಬಾರದು. ನಂಬಿಕೆ ದ್ರೋಹ ವಿಶ್ವಾಸಘಾತುಕತನಗಳಿಂದಲೇ ಪ್ರತೀಕಾರ ತೀರಿಸಿಕೊಳ್ಳಬಾರದು. ಸನ್ನಿವೇಶ ಸಂದರ್ಭಗಳು ಹೇಗೇ ಇರಲಿ ರಾಗ ದ್ವೇಷಗಳಿಗೆ ಮಣಿಯಬಾರದು. ಧಾರ್ಮಿಕ ಮಾರ್ಗವನ್ನು ತೊರೆಯಬಾರದು. ಗಾಳಿ ಇದ್ದಾಗ ಉಬ್ಬುವ, ಇಲ್ಲದಿದ್ದಾಗ ಚಪ್ಪಟೆಯಾಗುವ ಪುಪ್ಪುಸಗಳಂತೆ ಕೇಡಿಗರು ಅಹಮ್ಯನಿಂದ ಉಬ್ಬಿ ಹೋಗುತ್ತಾರೆ. ಆದರೆ ಅವರು ಅಪಮಾರ್ಗದಿಂದ ಸಂಪಾದಿಸಿದ ಹಣ ಕೈಬಿಟ್ಟು ಹೋದಾಗ ನಾಶ ಹೊಂದುತ್ತಾರೆ. ಆತ್ಮ ಪ್ರಶಂಸೆ ತುಚ್ಛವಾದದ್ದು. ಪಶ್ಚಾತ್ತಾಪ ಮನುಷ್ಯನನ್ನು ಅನೇಕ ಅಪರಾಧಗಳಿಂದ ಮುಕ್ತನನ್ನಾಗಿಸುತ್ತದೆ. ಮನುಷ್ಯ ತಪ್ಪು ಮಾಡಿದಲ್ಲಿ ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪವು ತೀರ್ಥಯಾತ್ರೆ, ಧ್ಯಾನ, ತಪಸ್ಸುಗಳಿಂದಲೂ ಸಾಧ್ಯವಾಗದಂಥ ಮನಸ್ಸಮಾಧಾನವನ್ನು ನೀಡಬಲ್ಲದು. ಒಬ್ಬ ವ್ಯಕ್ತಿ ತಪ್ಪು ಮಾಡಬಹುದು, ಆದರೆ ತನ್ನಿಂದ ತಪ್ಪಾಗಿಲ್ಲ ಎಂದೇ ಭಾವಿಸುತ್ತಾನೆ. ಆದರೆ ದೇವರು ಅವನ ಪಾಪಕೃತ್ಯಗಳನ್ನು ಗಮನಿಸುತ್ತಿರುತ್ತಾನೆ ಮತ್ತು ಅವನೊಳಗಣ ಆತ್ಮವು ಗಮನಿಸುತ್ತಿರುತ್ತದೆ. ದುರಾಸೆಯು ಎಲ್ಲ ಪಾಪಗಳ ಮೂಲ. ಆಸೆ ಬುರುಕ ಜನರು ನೋಡಲು ಸಂಪನ್ನರಾಗಿಯೇ ಕಾಣುತ್ತಾರೆ ಹಾಗೂ ಅವರ ಕೃತ್ಯಗಳು ಶಾಸ್ತ್ರಸಮ್ಮತವಾಗಿರುತ್ತವೆ. ಆದರೆ ಅವರ ನಡತೆ ನ್ಯಾಯ ನೀತಿ ಮಾರ್ಗದಲ್ಲಿರುವುದಿಲ್ಲ. ಅವರ ನಡತೆಯಲ್ಲಿ ರುಜುತ್ವವಿರುವುದಿಲ್ಲ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.